ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ, ಸಾರ್ವಜನಿಕ ಆಸ್ಪತ್ರೆ ಕುಮಟಾ, ರೋಟರಿ ಕ್ಲಬ್ ಕುಮಟಾ, ಉತ್ತರ ಕನ್ನಡ ರಕ್ತನಿಧಿ ಕೇಂದ್ರ ಕುಮಟಾ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಂದ ರಕ್ತದಾನ ಶಿಬಿರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಿತು. ತಾಲೂಕಾ ಆರೋಗ್ಯಾಧಿಕಾರಿ ಆಜ್ಞಾ ನಾಯ್ಕ್ ಈ ವೇಳೆ ಮಾತನಾಡಿ, ಮಹಿಳಾ ದಿನಾಚರಣೆಯನ್ನು ಹಲವಾರು ವರ್ಷಗಳಿಂದ ಆಯೋಜನೆ ಮಾಡುತ್ತಾ ಬರಲಾಗಿದೆ. ಮಹಿಳೆಯರಾದ ನಾವುಗಳು ಸಹ ಏನಾದರೂ ಮಾಡಬಹುದು ಎಂಬ ಉದ್ದೇಶದಿಂದ ಈ ದಿನ ಸ್ವಲ್ಪ ವಿನೂತನ ರೀತಿಯಲ್ಲಿ ಮಹಿಳೆಯರಿಂದ ರಕ್ತದಾನ ಮಾಡಬೇಕು ಎಂಬುದಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಕುಮಟಾ ಸಹಾಯಕ ಕಮಿಷನರ್ ಕಲ್ಯಾಣಿ ವೆಂಕಟೇಶ್ ಕಾಂಬ್ಳೆ ಹಾಗೂ ಮಹಿಳೆಯರು ರಕ್ತದಾನ ಮಾಡಿ ಗಮನ ಸೆಳೆದರು. ರಕ್ತದಾನ ಮಾಡಿದ ಮಹಿಳೆಯರು ಸೆಲ್ಫಿ ಕಾರ್ನರ್ನಲ್ಲಿ ತಮ್ಮ ಭಾವಚಿತ್ರವನ್ನು ಕ್ಲಿಕ್ಕಿಸಿಕೊಂಡು ಸಂತಸಪಟ್ಟರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕುಮಟಾದ ಅಧ್ಯಕ್ಷ ಅತುಲ್ ಕಾಮತ್, ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯಕ್, ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಉಪಸ್ಥಿತರಿದ್ದರು. ಬ್ಲಡ್ ಬ್ಯಾಂಕ್ ಕುಮಟಾ ವೈದ್ಯ ಡಾಕ್ಟರ್ ನಾರಾಯಣ್ ಮುಡ್ಲಗಿರಿ, ಬ್ಲಡ್ ಬ್ಯಾಂಕಿನ ಸಿಬ್ಬಂದಿ ಸರಳಾ ಫರ್ನಾಂಡಿಸ್, ಬಾಲಕೃಷ್ಣ ಗಾವಡಿ, ವಸಂತ್ ಮಡಿವಾಳ್ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಕುಮಟಾದ ಸಿಬ್ಬಂದಿಗಳು ಹಾಜರಿದ್ದರು. ಒಂದು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಉತ್ಸಾಹದಲ್ಲಿ ನೀರು ಕುಡೀರಿ ಅಥವಾ ಬೇರೆ ಏನಾದರೂ ಫ್ಲೂಯಿಡ್ಸ್ ಕೊಡ್ತಾರೆ, ಏನಾದರೂ ಕುಡಿಲಿಕ್ಕೆ ತಿನ್ನಲಿಕ್ಕೆ ಕೊಡ್ತಾರೆ ಹೇಳೋದಕ್ಕೆ ಎದ್ದು ಕೂತ್ಕೊಳ್ಳೋದನ್ನು ಮಾಡಬೇಡಿ. ಕನಿಷ್ಠ 15 to 20 ಮಿನಿಟ್ಸ್ ಲೈಯಿಂಗ್ ಡೌನ್ ಪೊಸಿಷನ್ನಲ್ಲಿ ಕಂಟಿನ್ಯೂ ಮಾಡಬೇಕು. ಮತ್ತು ಅಂದರೆ ಇವತ್ತಿನ ಬೆಳಿಗ್ಗೆನಿಂದ ಈಗ ತನಕ ಅಥವಾ ಈಗೂ ಸಹ ರಕ್ತದಾನದ ತನಕ ನೀವು ಶೇಖರಣೆ ಮಾಡುವಂಥ ಲಿಕ್ವಿಡ್ಸ್ ಅಥವಾ ಫ್ಲೂಯಿಡ್ ಕಂಟೆಂಟ್ ಇರ್ತದಲ್ಲ, ಅದು ದಿನನಿತ್ಯಕ್ಕಿಂತ ಜಾಸ್ತಿ ಇರಬೇಕು. ಅಟ್ಲೀಸ್ಟ್ 1 to 1.5 ಲೀಟರ್ ನೀರು ಜಾಸ್ತಿ ಕುಡಿಬೇಕು. ಮತ್ತೆ ನಂತರದ ಒಂದು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.